ಕಾಡಿನಲ್ಲಿ ಎನ್ಕೌಂಟರ್ ಆರೋಪ, ವಾಟಾಳ್ ನಾಗರಾಜ್ ದಿಢೀರ್ ಪ್ರತಿಭಟನೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಕಾವೇರಿ ಕಾಡಿನಲ್ಲಿ 3 ಜನ ಸ್ಥಳೀಯ ದನಗಾಹಿಗಳ ಮೇಲೆ ಎನ್ಕೌಂಟರ್ ಮಾಡಿರುವುದು ರಾಜ್ಯವೇ ತಲೆ ತೆಗೆಸುವಂತಹ ವಿಚಾರ ಎಂದು ಕನ್ನಡ ಚಳುವಳಿ ಹೋರಾಟಗಾರ ವಾಟಾಳ್ ನಾಗರಾಜ್ ಆರೋಪಿಸಿದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಅರಣ್ಯ ಭವನದ ಎದುರು ಪ್ರತಿಭಟನೆ ನಡೆಸಿ ಮಾತನಾಡಿದ ವಾಟಾಳ್ ನಾಗರಾಜ್ರವರು, ಎನ್ಕೌಂಟರ್ ಮಾಡಿರುವ ಅರಣ್ಯ ಅಧಿಕಾರಿಗಳ ಬಗ್ಗೆ ಈ ಕೂಡಲೇ ಉನ್ನತ ಮಟ್ಟದ ತನಿಖೆ ನಡೆಸಿ ಅವರ ಮೇಲೆ ಕೊಲೆ ಕೇಸ್ ಹಾಕಬೇಕು ಎಂದು ವಾಟಾಳ್ ನಾಗರಾಜ್ ಆಗ್ರಹಿಸಿ, ಮೃತರಿಗೆ ತಲಾ 1 ಕೋಟಿ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದರು. ಅರಣ್ಯ ಸಚಿವರು ಸೇರಿದಂತೆ ಇಡೀ ಸರ್ಕಾರವೇ ಈ ಗಂಭೀರ ವಿಚಾರವನ್ನು ಪರಿಶೀಲಿಸಿ ಈ ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ಅವರು ಒತ್ತಾಯಿಸಿದರು. ಚಾಮರಾಜನಗರ ಜಿಲ್ಲೆ ಹನೂರು ಹತ್ತಿರ ಕಾಡಿನಲ್ಲಿ 3 ಜನ ಇದ್ದಂಥ ರೈತರನ್ನ ಎಲ್ಲಿ ಕರ್ಕೊಂಡು ಬಂದು ಗುಂಡೊಡೆದಿದ್ದಾರೆ ಗೊತ್ತಿಲ್ಲ. ಅದು ಎನ್ಕೌಂಟರ್. ಇವತ್ತು 80ನೇ ವರ್ಷ ದೇಶಕ್ಕೆ ಸ್ವಾತಂತ್ರ್ಯ. ಈ ಸ್ವಾತಂತ್ರ್ಯದ ದಿನ ಅರಣ್ಯ ಇಲಾಖೆಯವರು 3 ಜನ ಅಮಾಯಕರನ್ನು ಕೊಂದಿದ್ದಾರೆ. ಮರ ಕಡುವ ಕಳ್ಳರೇ ಇರ್ಬೋದು, ತಿಟ್ಕಾಣ ನೀವು ಬಂಧನ ಮಾಡಿ ಅವರನ್ನು ಜೈಲಿಗೆ ಕಳಿಸಿ. ನಿಮಗೆ ಗುಂಡೊಡೆಯುವ ಅಧಿಕಾರ ಕೊಟ್ಟವ್ರು ಯಾರು? ಯಾಕೆ ಗುಂಡೊಡೆದ್ರಿ? ಒಳ್ಳೆಯದಲ್ಲ ಇದು. ಭಾಳ ಗಂಭೀರವಾಗಿ ಚಿಂತನೆ ಮಾಡ್ತಕ್ಕಂಥದ್ದು. ಸರ್ಕಾರ ರಾಜೀನಾಮೆ ಕೊಡಬೇಕಾಗುತ್ತೆ. ಏನು ಹುಡುಗಾಟ? ಗುಂಡೊಡೆಯೋದು ಅಂದ್ರೆ ಏನು? ಏನು ಗತಿ? ಅಮಾಯಕರನ್ನ ಹಿಡ್ಕೊಂಡು ನೀವು ದನ ಕಾಯಕ್ಕೆ ಹೋಗಿರ್ಬೋದು, ಕಳಕ್ಕೆ ಹೋಗಿರ್ಬೋದು, ತಿಟ್ಕಾಣ ಹೋಗಿ ವ್ಯಾನ್ ತಗೊಂಡೋಗಿ ಹಿಡಿದು ಎಲ್ಲ ಒಳಗಡೆ ಹಾಕಿ ಅವ್ರನ್ನ ಜೈಲಲ್ಲಿ ವರ್ಷಗಟ್ಟಲೆ ಹಾಕಿ ನಮ್ಮದೇನು ಅಭ್ಯಂತರ ಇಲ್ಲ. ಆದ್ರೆ ನೀವೇ ಗುಂಡು ಹಿಡಿದು ಹೊಡೆಯುವ ಅಧಿಕಾರ ಯಾರು ಕೊಟ್ಟರು ನಿಮಗೆ? ಇದು ಬರೀ ಸತ್ತವನಿಗೆ 5 ಲಕ್ಷ 10 ಲಕ್ಷ ಕೊಡೋದಲ್ಲ. ಇದು ಭಾಳ ಉನ್ನತ ಮಟ್ಟದ ತನಿಖೆ ಆಗಬೇಕು. ಸುಮ್ಮನೆ ಅಲ್ಲ. ಇದು ಕಡ್ಲೆಪುರಿ ವ್ಯಾಪಾರ ಅಲ್ಲ. ಇದು ನಿಮ್ಮ ಇಚ್ಛೆ ಬಂದಾಗ ಹೊಡೆದಾಕ್ಬಿಡ್ತೀರಾ? ನಿಮ್ಮ ಕೈಲಿ ಗನ್ನಿದೆ ಅಂತೇಳಿ ಏನು ನೋವಾಗುತ್ತೆ ಪಾಪ. ಅವ್ರ ಗತಿ ಏನು? ಅವ್ರ ಮಕ್ಕಳ ಗತಿ ಏನು? ಅವ್ರ ಹೆಂಡತಿ ಗತಿ ಏನು? ಮನೆ ಗತಿ ಏನು? ಯಾರು ಕೇಳೋರು? ಏನು ಹುಡುಗಾಟ? ಈ ರೀತಿ ಅಗೌರವ. ನಾವು ಸ್ವಾತಂತ್ರ್ಯ ದಿನಾಚರಣೆ ಮೆರವಣಿಗೆ ಮಾಡ್ತಾ ಇದ್ದು, ಈ ಸುದ್ದಿ ಬಂದ ತಕ್ಷಣ ನಾನು ನನ್ನ ಪ್ರತಿಭಟನೆಯನ್ನು ಮಾಡಲೇಬೇಕು, ಭಾಳ ಅನ್ಯಾಯ ಆಗಿದೆ ಅಂತ ತಕ್ಷಣ ಬಂದೆ. ನೋವಾಗಿದೆ. ಇದನ್ನು ಸಮಗ್ರವಾಗಿ ತನಿಖೆ ಮಾಡಬೇಕು. ಇದನ್ನು ಕೊಲೆ ಅಂತ ತೀರ್ಮಾನ ಆಗಬೇಕು. ಯಾರು ಗುಂಡೊಡೆದಿದ್ದಾರೆ ಅವರನ್ನು ಬಂಧಿಸಬೇಕು. ಅವರನ್ನು ಕೊಲೆ ಅಪರಾಧಿಗಳು ಅಂತ ಮಾಡಬೇಕು. ಮತ್ತು ಸತ್ತಿರುವ 3 ಜನಕ್ಕೂ ಕನಿಷ್ಠ 1 ಕೋಟಿ ರೂಪಾಯಿ ಕನಿಷ್ಠ ಅವ್ರು ಬದುಕೋದಕ್ಕೆ ಮತ್ತು ಅವರ ಮಕ್ಕಳಿಗೆ ಜೀವನ ಪರ್ಯಂತ ಶಿಕ್ಷಣಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಇದು ಭಾಳ ಗಂಭೀರವಾಗಿ ಮಾಡಬೇಕಾಗಿದೆ. ಮಂತ್ರಿಗಳು
ಇದನ್ನು ಭಾಳ ತೀವ್ರವಾಗಿ ತಗೊಳ್ಬೇಕು. ಅವರು ನಿಜವಾಗ್ಲೂ ಇದಕ್ಕೇನಾದರೂ ಅವರಿಗೆ ಪ್ರಾಮಾಣಿಕತೆ ಇದ್ದರೆ ಕೂಡಲೇ ರಾಜೀನಾಮೆ ಕೊಡಬೇಕು. ಪ್ರಾಮಾಣಿಕತೆ ಇದ್ದರೆ, ನಂದೇನಿಲ್ಲ, ನೀವು ಕೊಡೋದು ಬಿಡೋದು ಸೇರಿದ್ದು ಪ್ರಾಮಾಣಿಕತೆ ಇದ್ದರೆ ಕೊಡಬೇಕು. ಭಾಳ ಗಂಭೀರವಾಗಿ ಮೊದಲಿಂದ ನೋಡ್ತಾ ಇದ್ದೀವಿ. ಅರಣ್ಯ ಇಲಾಖೆಯ ಅವ್ಯವಸ್ಥೆ, ಒಂದು ಕಡೆ ಪ್ರಾಣಿಗಳ ಸಂಘರ್ಷ, ಮತ್ತೊಂದು ಕಡೆ ಮಾನವನ ಸಂಘರ್ಷ, ಇನ್ನೊಂದು ಕಡೆ ಲೂಟಿಕೋರರು, ಮತ್ತೊಂದು ಕಡೆ ರೆಸಾರ್ಟ್, ಹೊರಗಡೆ ಎಲ್ಲ ರೆಸಾರ್ಟ್ಗಳು ಹಾಕೊಂಡು ವ್ಯಾನ್ಗಳು ಹಾಕೊಂಡು ಪ್ರಾಣಿಗಳಿಗೆ ತೊಂದರೆ ಕೊಟ್ಟು ಲೂಟಿ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಕಾಡಿನ ಮಧ್ಯ ಕೇರಳಕ್ಕೆ ಸುಮಾರು ಸುರಂಗ ಹೊಡಿಬೇಕು ಅಂತ ಅದು ಬೇರೆ ನಡೀತಾ ಇದೆ. ಸುರಂಗ ಹೊಡೆಯಕ್ಕೆ ಹೋದರೆ ಸಂಪೂರ್ಣ ಮರಗಳು ನಾಶ ಆಗ್ತದೆ, ಪ್ರಾಣಿಗಳು ಸಾಯ್ತವೆ. ಎಚ್ಚರ ಇರಬೇಕು. ಇದು ಬಹಳ ಗಂಭೀರವಾದಂಥ ಪರಿಸ್ಥಿತಿ. ಎನ್ಕೌಂಟರ್ ಯಾವತ್ತು? ಸ್ವಾತಂತ್ರ್ಯ ದಿನ, ಈ ದೇಶಕ್ಕೆ ಸ್ವಾತಂತ್ರ್ಯ ತಂದಂಥ ದಿನ ಇವತ್ತೇ ಎನ್ಕೌಂಟರ್ ಅಂದರೆ ಸ್ವಾತಂತ್ರ್ಯಕ್ಕೆ ನೀವು ಕೊಟ್ಟಂಥ ಕೊಡುಗೆ ಇದು. ಹೊಲಸು ಹುಡುಗಾಟ ಅಲ್ಲ ಇದು. ಏನು ನಿಮ್ಮ ಇಚ್ಛೆ ಬಂದ ಕೊಡೋದ ನೀವು? ಏನು ಹುಡುಗಾಟ ಅದೇನು? ಪ್ರಾಣಿಗಳನ್ನೂ ನೀವು ಹಂಗೆ ಹೊಡೆಯೋಕ್ಕಾಗಲ್ಲ. ಮನುಷ್ಯರನ್ನ ಹೊಡೆದು ಉಳಿಸಿದ್ರಿ. ಇದು ನಿಜವಾಗಲೂ ನನಗಂತೂ ಭಾಳ ನೋವಾಗಿದೆ. ಈ ಬಗ್ಗೆ ನಾವು ಭಾಳ ತೀವ್ರವಾಗಿ ಹೋರಾಟ ಮಾಡ್ತೀವಿ. ಅವನವ್ರಿಗೂ ಹೋಗ್ತೀನಿ, ಅವ್ರ ಮನೆಗಳಿಗೆ ಹೋದ ಅವ್ರ ಪರಿಸ್ಥಿತಿ ಏನು ಅಂತ ಕೇಳ್ತೀನಿ. ಒಂದು ವಾರದೊಳಗಾಗಿ ಉನ್ನತ ಮಟ್ಟದ ತನಿಖೆಗೆ ವ್ಯವಸ್ಥೆ ಮಾಡಬೇಕು. ಇಲ್ಲ ಒಂದು ವಾರದೊಳಗಾಗಿ ಈ ಕೇಂದ್ರ ಕಾರ್ಯಾಲಯವನ್ನು ಮುತ್ತಿಗೆ ಹಾಕ್ತೀವಿ, ಭಾರಿ ತೀವ್ರವಾಗಿ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತೀನಿ. ಎಚ್ಚರ. ಹೊಡೆದಾಕಿದ್ದೀರಿ ನೀವು, ಬಡವರನ್ನು ಹೊಡೆದಿದ್ದೀರಿ, ನಿರ್ಗತಿಕರನ್ನು ಹೊಡೆದಿದ್ದೀರಿ. ಹೇಳೋರು ಕೇಳೋರು ಯಾರಿಲ್ಲ. ಹೊಡಿಬಾರ್ದಾಗಿತ್ತು. ಹೊಡುವಂತ ಇದ್ದಾರೆ ಅವ್ರ ಮಕ್ಕಳು, ಹೆಂಡತಿಯನ್ನು ಹೊಡೆದು ಉಳಿಸೇ ಬಿಟ್ರಲ್ಲ. ಗನ್ ನಿಮ್ಮಲ್ಲಿ ಗನ್ನಿದೆ ಅಂತೇಳಿ. ಇದು ಕರ್ನಾಟಕ ಇತಿಹಾಸದಲ್ಲಿ ಅಲ್ಲೊಂದು ಕಡೆ ಆಗಿತ್ತು, ಧಾರವಾಡ ಹುಬ್ಳಿಲಿ ಮಗು ಯಾರೋ ಒತ್ಕೊಡೋದ ಅಂಥೇಳಿ ತನಿಖೆ ಇಲ್ಲ, ಏನಿಲ್ಲ, ಹೊಡೆದಾಕ್ಬಿಟ್ರು. ಅದಕ್ಕೆ ಹೊಡೆದು ಬಿಸಾಕ್ಬಿಟ್ರು ಅವನ್ನ. ಆಮೇಲೆ ಎಲ್ಲ ಆಂಧ್ರದಲ್ಲೂ 3 ಜನ ಅವರು ಹೊಡೆದಾಕ್ಬಿಟ್ರು. 10 ದಿವಸ ಜನಗಳದು ಪ್ರಶಂಸೆ ಬರ್ತವೆ, ಹೊಡೆಯೋದು ಒಳ್ಳೇದು, ನೀವು ಬಾಡ್ದು ಬಿಡಿ ಅಂತ. ಏನಣೆ ಬರ ಇದು? ಒಳ್ಳೇದಲ್ಲ. ಇವತ್ತು ನಾನು ಭಾಳ ನೋವಿನಿಂದ ಹೇಳ್ತಾ ಇದ್ದೀನಿ, ಈ ಸ್ವಾತಂತ್ರ್ಯೋತ್ಸವದ ದಿನ ಇಂಥ ಅತ್ಯಂತ ಅನಾಗರಿಕವಾದಂಥ ವರ್ತನೆ ಚಾಮರಾಜನಗರದ ತಾಲ್ಲೂಕಿನಲ್ಲಿ ಅನೂರತ್ತರ ನಡೆದಿರ್ತಕ್ಕಂಥದ್ದನ್ನು ಕನ್ನಡ ಚಳವಳಿ ಪಕ್ಷ ತೀವ್ರವಾಗಿ ಖಂಡಿಸ್ತೇವೆ. ಇದನ್ನು ಸರ್ಕಾರ ಗಂಭೀರವಾಗಿ ಯೋಚನೆ ಮಾಡದೇ ಇದ್ದರೆ ಭಾರಿ ಹೋರಾಟವನ್ನು ಮಾಡ್ತೇವೆ.